ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ಗೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರೋದು. ಅಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆ ಮಾಡಿಸುವ ಮುನ್ನವೇ ಮತ್ತೊಂದು ವಾರ್ನಿಂಗ್ ಬಂದಿದೆ. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ಬೆನ್ನಲ್ಲೇ ಸುಹಾಸ್ ಶೆಟ್ಟಿ ಹತ್ಯೆ ಮಾಡಿಸುವ ಮುನ್ನವೇ ವಾರ್ನಿಂಗ್ ಬಂದಿರೋದು. ಮತ್ತೊಬ್ಬ ಹಿಂದೂ ಕಾರ್ಯಕರ್ತನಿಗೆ ಜೀವ ಬೆದರಿಕೆ ಬಂದಿರೋದು. ಹಿಂದೂ ಕಾರ್ಯಕರ್ತ ಭರತ್ ಕುಂಡೇಲ್ಗೆ ಜೀವ ಬೆದರಿಕೆ ಕೇಳಿ ಬರ್ತಾ ಇರೋದು. ಡೇಟ್ ಫಿಕ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಹಂಚಿಕೊಳ್ಳಲಾಗಿದೆ. ಸುಹಾಸ್ ಶೆಟ್ಟಿಯ ನಂತರ ಮೇ 5ರಂದು 9:30 ಸ್ಥಳದಲ್ಲೇ ನಿನ್ನನ್ನು ಕೂಡ ಕೊಲ್ತೀನಿ ಅಂತ ಪೋಸ್ಟ್ ವೈರಲ್ ಆಗ್ತಿದೆ. ಸುಹಾಸ್ ಫೋಟೋಗೆ ರೈಟ್ ಮಾರ್ಕ್ ಹಾಕಿ ವಿಕೃತಿಯನ್ನ ಕೂಡ ಮೆರೆಯಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ವಿಕೃತಿಯನ್ನ ಮೆರಿತಾ ಇರೋದು ಎಸ್ಟಿಪಿಐ ಮುಖಂಡ ಅಶ್ರಫ್ ಹತ್ಯೆಯ ಪ್ರಮುಖ ಆರೋಪಿಯೇ ಭರತ್. 2017ರಲ್ಲಿ ಜೂನ್ 21ನೇ ತಾರೀಕು ಅಶ್ರಫ್ ಕಲಾಯಿಯ ಹತ್ಯೆ ನಡೆದಿತ್ತು. ಇದೀಗ ಮತ್ತೆ ಬೆದರಿಕೆಯ ಪೋಸ್ಟ್ ಅನ್ನ ಹಂಚಿಕೊಂಡಿರೋದು. ಇನ್ನು ಸುಹಾಸ್ ಹತ್ಯೆ ಕೇಸ್ ಇನ್ನು ಮಾಸುವ ಮುನ್ನವೇ ಮತ್ತೊಂದು ವಾರ್ನಿಂಗ್ ಬಂದಿರೋದು. ಮತ್ತೊಬ್ಬ ಹಿಂದೂ ಕಾರ್ಯಕರ್ತನಿಗೆ ನಿನ್ನನ್ನು ಕೂಡ ಕೊಲೆ ಮಾಡ್ತೀವಿ ಅನ್ನುವಂಥ ಜೀವ ಬೆದರಿಕೆಯನ್ನು ಭರತ್ ಕುಂಡೇಲ್ಗೆ ಹಾಕಿರೋದು. ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಮೇ 5ನೇ ತಾರೀಕು ಅಂದರೆ ನಾಳೆ 9:30ಕ್ಕೆ ನೀನು ಇರುವಂಥ ಸ್ಥಳದಲ್ಲೇ ಬಂದು ಕೊಲ್ತೀವಿ ಅನ್ನುವಂಥ ಪೋಸ್ಟನ್ನು ಹಾಕಿರೋದು. ಇನ್ನು ಸುಹಾಸ್ ಫೋಟೋಗೂ ಕೂಡ ರೈಟ್ ಮಾರ್ಕ್ ಹಾಕಿ ವಿಕೃತಿ ಮೆರೆದಿರೋದು. ಅಂದರೆ ನಾವು ಅಂದುಕೊಂಡಂತೆ ಕೆಲಸವನ್ನು ಸಾಧಿಸಿದ್ದೀವಿ ಅನ್ನುವಂಥ ರೀತಿಯಲ್ಲಿ ವಿಕೃತಿಯನ್ನು ಮೆರೆದಿರೋದನ್ನು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇದೇ ಪೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಎಸ್ಟಿಪಿಐ ಮುಖಂಡ ಅಶ್ರಫ್ ಹತ್ಯೆಯ ಪ್ರಮುಖ ಆರೋಪಿ ಕೆಲಸವನ್ನು ಮಾಡಿರೋದು. ಇನ್ನು ಮತ್ತೊಬ್ಬ ಹಿಂದೂ ಮುಖಂಡನಿಗೂ ಕೂಡ ಜೀವ ಬೆದರಿಕೆ ಕೇಳಿ ಬರ್ತಾ ಇದೆ. ಮುಂದಿನ ಟಾರ್ಗೆಟ್ ಶರಣ್ ಪಂಪ್ವೆಲ್ ಅಂತ ಪೋಸ್ಟ್ ಅನ್ನ ಹಾಕಿರೋದು. ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ವೆಲ್ಗೂ ಮೊದಲು ಭರತ್ಗೆ ಜೀವ ಬೆದರಿಕೆ ಹಾಕಿರೋದು. ಫರಂಗಿಪೇಟೆ ವಿದ್ಯಾರ್ಥಿ ನಾಪತ್ತೆ ಕೇಸ್ನಲ್ಲಿ ಬೆದರಿಕೆ ಬಂದಿತ್ತು. ಭರತ್ ರಕ್ತ ಭೂಮಿಗೆ ಹರಿಸೋದೇ ನಮಗೆ ಸಮಾಧಾನ ಇಲ್ಲ ಅನ್ನುವಂಥ ಪೋಸ್ಟ್. ಪ್ರತಿರೋಧ ಅಪರಾಧ ಅಲ್ಲ ಅಂತ ಬೆದರಿಕೆ ಪೋಸ್ಟ್ ಹಾಕಿರೋದು. ಇನ್ನು ಮತ್ತೊಬ್ಬ ಹಿಂದೂ ಮುಖಂಡರಿಗೂ ಜೀವ ಬೆದರಿಕೆ ಬಂದಿದೆ. ಕೇವಲ ಭರತ್ ಕುಂಟೇಲ್ಗೆ ಮಾತ್ರ ಅಲ್ಲ, ಮುಂದಿನ ಟಾರ್ಗೆಟ್ ಶರಣ್ ಪಂಪ್ವೆಲ್ ಅಂತ ಕೂಡ ಪೋಸ್ಟಲ್ ವೈರಲ್ ಆಗ್ತಾ ಇದೆ. ಇದು ಕೂಡ ಅವರು ಅಂದರೆ ಶರಣ್ ಪಂಪ್ವೆಲ್ ಅವರು ಹಿಂದೂ ಪರಿಷತ್ನ ಮುಖಂಡರು. ಇವ್ರಿಗೂ ಕೂಡ ಭರತ್ ಜೀವ ಬೆದರಿಕೆಯನ್ನು ಹಾಕಿರೋದು. ಫರಂಗಿಪೇಟೆಯಲ್ಲಿ ವಿದ್ಯಾರ್ಥಿ ನಾಪತ್ತೆ ಕೇಸ್ನಲ್ಲೂ ಕೂಡ ಬೆದರಿಕೆ ಕೇಳಿ ಬರ್ತಾ ಇರೋದು. ಅಂದರೆ ಭರತ್ ರಕ್ತವನ್ನು ಭೂಮಿಗೆ ಹರಿಸದೆ, ಅಂದರೆ ನಾವು ದ್ವೇಷವನ್ನು ತೀರಿಸಿಕೊಳ್ಳದೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡೋ ಮಾತೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಈಗ ಬೆದರಿಕೆಗಳು ಕೇಳಿ ಬರ್ತಾ ಇರೋದು. ಅಂದರೆ ಪ್ರತಿರೋಧ ಅಪರಾಧ ಅಲ್ಲ ಅನ್ನುವಂಥ ಬೆದರಿಕೆಗಳು ಅಥವಾ ಅಂದರೆ ಪೋಸ್ಟ್ಗಳು ಕೂಡ ವೈರಲ್ ಆಗ್ತಾ ಇರೋದು. ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗಾಗಲೇ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ಕೇಸ್ ಇನ್ನು ಮಾಸುವ ಮುನ್ನವೇ ಮತ್ತೆ ಹಿಂದೂ ಕಾರ್ಯಕರ್ತರ ಅಥವಾ ಹಿಂದೂ ಮುಖಂಡರ ಹತ್ಯೆ ಮಾಡ್ತೀವಿ, ಅದು ಕೂಡ ಟೈಮು ಡೇಟು ಎಲ್ಲವನ್ನ ಕೂಡ ಫಿಕ್ಸ್ ಮಾಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? ಡಯಾನ, ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತ ಘಟನೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರ ಬಜ್ಪೆಯಲ್ಲಿ ನಡೆದಿತ್ತು. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಒಂದು ಹತ್ಯೆ ಪ್ರಕರಣ ಇಡೀ ರಾಜ್ಯದ ಜನತೆ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು. ಹೀಗಾಗಿ ಅಲ್ಲಿನ ಸ್ಥಳೀಯ ಪೊಲೀಸರು, ಗೃಹ ಸಚಿವರು ಮತ್ತು ಸಿಎಂ ಸಿದ್ದರಾಮಯ್ಯ ಕೂಡ ಸಂಬಂಧಪಟ್ಟಂತ ಒಂದು ಪೊಲೀಸರಿಗೆ ಒಂದಷ್ಟು ಮಾಹಿತಿನ ಕೊಟ್ಟು ಘಟನೆಯನ್ನ ಮತ್ತು ಅಲ್ಲಿನ ಒಂದು ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಒಂದು ಪ್ರಯತ್ನ ಮಾಡಿದ್ರು. ಇದಾಗಿ 24 ಗಂಟೆ ಒಳಗೆ ಮತ್ತೊಂದು ಬೆದರಿಕೆಯ ಒಂದು ಪೋಸ್ಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಹಿಂದೂ ಮುಖಂಡರನ್ನೇ ಟಾರ್ಗೆಟ್ ಮಾಡಿ ಒಂದಷ್ಟು ಟೈಮ್ ನ ಫಿಕ್ಸ್ ಮಾಡಿ ಸೇಮ್ ಫಿಲಂ ಸ್ಟೈಲ್ ನಲ್ಲೇ ಕೊಳ್ಳುವಂತ ಒಂದು ಬೆದರಿಕೆ ಹಾಕಿರುವಂತದ್ದು. ಅದ್ರಲ್ಲೂ ಕೂಡ ನಿನ್ನೆ ತಾನೇ ಗೃಹ ಸಚಿವ ಮಂಗಳೂರಿಗೆ ಭೇಟಿ ಕೊಟ್ಟು ಒಂದಷ್ಟು ಘಟನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ತಿಳಿದುಕೊಂಡು ಯಾರೇ ಆಗ್ಲಿ ಪ್ರಚೋದನಕಾರಿ ಹೇಳಿಕೆನ ಕೊಟ್ರೆ ಆಗಲಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತೇವೆ ಅಂತ ಗೃಹ ಸಚಿವರು ಖಡಕ್ ಆಗಿ ಸಂದೇಶ ಕೊಟ್ಟರು ಕೂಡ ಕೆಲವೊಂದ್ ಕಡೆ ಕಾನೂನು ಸುವ್ಯವಸ್ಥೆ ಮತ್ತೆ ಅಲ್ಲಗಿಳಿದೆ ಎಂಬ ಒಂದು ಪ್ರಶ್ನೆ ಇದೀಗ ಮೂಡುತ್ತೆ. ಪ್ರಮುಖವಾಗಿ 2017ರ ಜೂನ್ 21ರಂದು ಏನು ಎಸ್ಟಿಪಿಐ ಮುಖಂಡ ಅಶ್ರಫ್ ಹತ್ಯೆಯ ಪ್ರಮುಖ ಆರೋಪಿ ಭರತ್ ಅವ್ರಿಗೆ ಈ ಒಂದು ಜೀವ ಬೆದರಿಕೆ ಬರುತ್ತೆ. ಮೇ 5ನೇ ತಾರೀಕು ರಾತ್ರಿ 9:30ಕ್ಕೆ ಮುಹೂರ್ತ ನಿಗದಿ ಮಾಡಿದಿವೆ, ನಿನ್ನ ಕೊಳ್ಳೋದು ಫಿಕ್ಸ್ ಅಂತ ಪೋಸ್ಟ್ ಅಲ್ಲಿ ವೈರಲ್ ಆಗುತ್ತೆ. ಅದರಲ್ಲೂ ಕೂಡ ಏನು ಹಿಂದೆ ಮೃತಪಟ್ಟಿರುವಂತಹ ಸುಹಾಸ್ ಶೆಟ್ಟಿಯ ಒಂದು ಫೋಟೋಗೆ ರೈಟ್ ಕ್ಲಿಕ್ ಮಾಡಿ ಒಂದು ಪೋಸ್ಟ್ ನ ಮಾಡಿದ್ದಾರೆ. ಈ ಒಂದು ತನಿಖೆಯ ಸುತ್ತ ಈ ಒಂದು ಸಾವಿನ ಸುತ್ತ ಅಂದ್ರೆ
ಸುಹಾಸ್ ಶೆಟ್ಟಿ ಅವರ ಹತ್ಯೆ ಪ್ರಕರಣ ಆಗಿರ್ಬೋದು, ಜೊತೆಗೆ ಈಗ ಧಮಕಿ ಬಂದಿರುವಂತ ಒಂದು ಪೋಸ್ಟ್ ಆಗಿರ್ಬೋದು, ಇದಕ್ಕೂ ಲಿಂಕ್ ಇದೆಯಾ ಅಥವಾ ಪ್ರತ್ಯೇಕವಾಗಿ ಈ ಒಂದು ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡಲಾಗಿದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಈತನ ಬಿಟ್ಟು ಮತ್ತೊಬ್ಬ ಹಿಂದೂ ಮುಖಂಡ ಜೀವ ಬೆದರಿಕೆ ಬಂದಿರುವಂತದ್ದು. ಈತ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಚೋಲ್ ಆಗಿರ್ತಾನೆ. ಈತ ಪರಂಗಿಪೇಟೆ ವಿದ್ಯಾರ್ಥಿ ನಾಪತ್ತೆ ಕೇಸಿಗೆ ಸಂಬಂಧಪಟ್ಟಂತೆ ಬೆದರಿಕೆ ಹಾಕಲಾಗುತ್ತೆ. ಮೊದಲು ಭರತ್ ಅವ್ರನ್ನ ಹತ್ಯೆ ಮಾಡಿ ನಂತರ ನಿನ್ನೆ ಹತ್ಯೆ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗಿದೆ. ಹೀಗಾಗಿ ಪೊಲೀಸರು ಈ ಒಂದು ಪೋಸ್ಟ್ ಅನ್ನ ಗಮನಿಸಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತನಿಖೆ ಮಾಡುವಂತೆ ಒಂದಷ್ಟು ಸೂಚನೆ ಕೊಟ್ಟಿದ್ದಾರೆ. ಮುಂದಿನ ಹಂತ ಏನು ಈ ಒಂದು ಪೋಸ್ಟ್ ಮಾಡಿರುವಂತ ಕಿಡಿಗೇಡಿಗಳು ಯಾರಿದ್ದಾರೆ, ಏನಾಗಿರ್ಬೋದು, ಜೊತೆಗೆ ನಾಳೆ ಡೆಡ್ಲೈನ್ ಕೂಡ ಇದೆ. ಈ ಒಂದು ಇಬ್ಬರ ರಕ್ಷಣೆ ಮಾಡುವಂತ ಒಂದು ಕರ್ತವ್ಯ ಪೊಲೀಸರದಾಗಿರುತ್ತೆ. ಹೀಗಾಗಿ ಮುಂದಿನ ಒಂದು ಆಗುವಗಳನ್ನ ಈಗಾಗಲೇ ಪೊಲೀಸರು ತೆಗೆದುಕೊಳ್ತಾರೆ ಎಂಬ ಒಂದು ಮಾಹಿತಿ ಇದೀಗ ಸದ್ಯಕ್ಕೆ ಲಭ್ಯ ಆಗ್ತಿರುವಂತದ್ದು. ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.